ನೀ ಪೇನ್ ಮಂಡಿ ನೋವು ದಿನ ವಾರ ತಿಂಗಳನ್ನದ ಸೊ ಈ ನೋವು ನಿಮ್ಮ ದೇಹದಲ್ಲಿ ಠಿಕಾಣಿ ಹೊಡಿತಂತಂದ್ರೆ ಎಚ್ಚೆತ್ಕೋರಿ. ಯಾಕ್ರಿ ಅಂತಂದ್ರೆ ಈ ಸಣ್ಣ ಮಂಡಿ ನೋವಿಂದ ಶುರುವಾಗಿ ಸೊ ಇದು ಮೂಳೆಗಳ ಅನೇಕ ಕಾಯಿಲೆಗಳಿಗೆ ಕಾರಣ ಆಗಬಹುದು. ಸೊ ಅದಕ್ಕೆ ನಿಮ್ಮ ಜೀವನ ಶೈಲಿ ಒಂದು ಸಣ್ಣ ಬದಲಾವಣೆ ಮಾಡ್ಕೋರಿ. ಸಣ್ಣ ಬದಲಾವಣೆ ಏನಂತಂದ್ರೆ ಯೋಗ ಪ್ರಾಕ್ಟೀಸ್ ಮಾಡ್ರಿ, ಯೋಗ ವ್ಯಾಯಾಮಗಳನ್ನು ಪ್ರಾಕ್ಟೀಸ್ ಮಾಡ್ರಿ. ಸೊ ನಿಮ್ಮ ಜೀವನದಲ್ಲಿ ಒಂದು ಜೀವನ ಶೈಲಿಯಲ್ಲಿ ಒಂದು ಸಣ್ಣ ಬದಲಾವಣೆ ನಿಮ್ಮ ಭವಿಷ್ಯದಲ್ಲಿ ಉತ್ತಮ ರಿಸಲ್ಟ್ ಕೊಡ್ತೈತಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಮಂಡಿ ನೋವಿಗಾಗಿ ಕೆಲವು ಯೋಗ ವ್ಯಾಯಾಮಗಳನ್ನು ಪ್ರಾಕ್ಟೀಸ್ ಮಾಡೋಣ್ರಿ. ಸೊ ಮೊದಲು ಹೊಳ್ಳಿ ಕೂತ್ಕೋರಿ, ಎರಡು ಕಾಲ್ಗನ್ನು ಚಾಸ್ತೀರಿ. ಸೊ ಈ ಮಂಡಿ ನೋವು ಬರೋಕ್ಕೆ ಕಾರಣ ಏನಂತಂದ್ರೆ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅಥವಾ ಕಬ್ಬಿಣ ಅಂಶ ಕಡಿಮೆ ಆತಂತಂದ್ರೆ, ವಿಟಮಿನ್ ಡಿ ಕಡಿಮೆ ಆದ್ರೆ, ಆಮೇಲೆ ನಾವು ನಿಂತ್ಕೊಂಡು ಜಾಸ್ತಿ ಹೊತ್ತು ಕೆಲಸ ಮಾಡ್ತಿದ್ರೆ, ಆಮೇಲೆ ನಮ್ಮ ದೇಹದ ತೂಕ ಜಾಸ್ತಿ ಇತ್ತಂತಂದ್ರೆ ಮಂಡಿ ನೋವು ಬರೋಕ್ಕೆ ಕಾರಣ ಆಗ್ತೈತಿ. ಸೊ ಅದಕ್ಕೆ ಹೆದರಕ್ಕೆ ಹೋಗ್ಬೇಡ್ರಿ. ಸೊ ದಿವಸ ಈ ವ್ಯಾಯಾಮಗಳನ್ನು ಪ್ರಾಕ್ಟೀಸ್ ಮಾಡ್ಕೊಂತ ಹೋದಂಗೆ ಸೊ ಮಂಡಿ ನೋವು ಕಡಿಮೆ ಆಗ್ತಾ ಬರ್ತೈತಿ. ಸೊ ಫಸ್ಟ್ ಕೂತ್ಕೊಂಡಿರ್ತೀರಿ, ಎರಡು ಕಾಲುಗಳನ್ನು ಚಾಚ್ರಿ. ನಿಮ್ಗೆ ಈ ರೀತಿ ಕೂತ್ಕೊಂಡು ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಗೋಡೆಗೆ ಅಂತ ಕೂತ್ಕೊಂಡು ಕೂಡ ನೀವು ಮಾಡ್ಬೋದು. ಆಮೇಲೆ ಒಟ್ಟು ನಂಗೆ ಕೂತ್ಕೊಳ್ಳೋಕೆ ಬರೋಂಗಿಲ್ಲಪ್ಪ, ಅದು ನಂಗೆ ಮಂಡಿ ನೋವು ಐತಿ ಮಾಡ್ಬೇಕಂತಂದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ಚೇರ್ ಮೇಲೆ ಕೂತ್ಕೊಂಡು ಯಾವ ರೀತಿ ಯೋಗ ವ್ಯಾಯಾಮಗಳನ್ನು ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಮೊದಲು ಕೂತ್ಕೊಂಡಿರ್ತೀರಿ, ಎರಡು ಕೈಗಳು ನಿಮ್ಮ ಬಾಜುಕಾದ್ರೂ ಇಟ್ಕೋಬೋದು, ಬೆನ್ನು ಕತ್ತು ನೇರವಾಗಿರಲಿ, ಅಥವಾ ಎರಡು ಕೈಗಳನ್ನು ಈ ರೀತಿ ಹಿಂದಾದರೂ ಇಟ್ಕೊಡ್ರಿ. ಎದುರಿಗೆ ನೋಡ್ತಾ ಇರ್ತೀರಿ. ಸೊ ನೆಕ್ಸ್ಟ್ ಇಲ್ಲೇ ಎರಡು ಕಾಲುಗಳನ್ನು ಜೋಡಿಸ್ಕೊಂಡಿರ್ತೀರಿ, ಪಾದಗಳನ್ನು ಜೋಡಿಸ್ಕೊಂಡಿರ್ತೀರಿ. ಫಸ್ಟ್ ಏನು ಮಾಡ್ತಿಲ್ಲ ಅಂತಂದರೆ ಎರಡೂ ಕಾಲಿನ ಬೆರಳುಗಳನ್ನು ಈ ರೀತಿ ಕಾಂಟ್ರಾಕ್ಟ್ ಮಾಡಿರಿ. ನಂತರ ನಿಧಾನವಾಗಿ ಬಿಡಿಸ್ಕೋರಿ. ಮತ್ತೆ ಈ ರೀತಿ ಮಾಡಿರಿ, ಬಿಡಿಸ್ಕೋತೀರಿ. ಕಾಲಿನ ಬೆರಳುಗಳನ್ನು ಕಾಂಟ್ರಾಕ್ಟ್ ಮಾಡ್ತೀರಿ, ಬಿಡಿಸ್ಕೋರಿ. ಸೊ ಈ ರೀತಿ ಮಾಡೋ ಮುಂದೆ ಬೆರಳುಗಳಲ್ಲಿ ಕಾಲುಗಳಲ್ಲಿ ಏನಾಗತ್ತೈತೆ ಅನ್ನೋದ್ ಕಡೆ ಗಮನ ಹರಿಸ್ರಿ. ನಿಮ್ಮ ಮನಸ್ಸನ್ನಲ್ಲಿ ಕೇಂದ್ರೀಕರಿಸ್ರಿ. ಈ ರೀತಿ ಒಂದು 15ರಿಂದ 20 ಬಾರಿ ಮಾಡ್ರಿ. ಸೊ ನೆಕ್ಸ್ಟ್ ಈ ರೀತಿ ಆದಮೇಲೆ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀರಂತಂದ್ರೆ ಒಂದು ಕಾಲು ಹಿಂದೆ ತಗೋತೀರಿ, ಇನ್ನೊಂದು ಪಾದ ಮುಂದೆ. ಈ ರೀತಿ ಪಾದ ಒಂದು ಹಿಂದೆ ಒಂದು ಮುಂದೆ. ಸೊ ಇಲ್ಲಿ ಉಸಿರು ತಗೊಳ್ಳೋದು, ಉಸಿರು ಬಿಡ್ತಾ ಒಂದು ಪಾದ ಮುಂದೆ ತಗೋರಿ, ಒಂದು ಪಾದನ ಹಿಂದೆ ತಗೋತೀರಿ. ಮತ್ತೆ ಉಸಿರು ತಗೊಳ್ಳೋದು, ಉಸಿರು ಬಿಡ್ತಾ ಒಂದು ಕಾಲು ಹಿಂದೆ ಒಂದು ಕಾಲು ಮುಂದೆ. ಉಸಿರು ತಗೊಳ್ಳೋದು, ಉಸಿರನ್ನು ಹೊರಗೆ ಹಾಕೋದು, ಉಸಿರಾಟದ ಜೊತೆಗೆ ಮಾಡಿರಿ. ಸೊ ನಂತರ ಈ ರೀತಿ ಮಾಡೋ ಮುಂದೆ ಕಾಲುಗಳಲ್ಲಿ ಏನು ಅನ್ಸಕತ್ತೈತಿ, ಇಲ್ಲೇನು ಅನ್ಸಕತ್ತೈತಿ, ಇಲ್ಲೇನು ಅನ್ಸಕತ್ತೈತಿ ಅದ್ರ ಕಡೆ ಅಬ್ಸರ್ವ್ ಮಾಡ್ತಾ ಇರ್ರಿ. ಸೊ ಯೋಗ ಅಂದ್ರನ ದೇಹ ಮತ್ತು ಮನಸ್ಸು ಕನೆಕ್ಟ್ ಇರೋದು ಅಂತನ ಅರ್ಥ. ಸೊ ಯಾವುದ್ರಲ್ಲಿ ನಾವು ದೇಹ ಮನಸ್ಸನ್ನು ಕನೆಕ್ಟ್ ಮಾಡ್ಕೊಂಗಿಲ್ರಿ, ಕೇವಲ ಯೋಗ ಮಾಡೋವಾಗ ಮಾತ್ರ ದೇಹ ಮತ್ತು ಮನಸ್ಸು ಕನೆಕ್ಟ್ ಆಗಿರ್ತೈತಿ. ಈ ರೀತಿ ಒಂದು 15 ಬಾರಿ ಮಾಡಿರಿ ಇದನ್ನು. ಸೊ ನಿಮಗಿನ್ನೂ ಸಾಧ್ಯ ಆಕೈತಪ್ಪ ನಂಗೆ ಮಾಡಕ್ಕಂತಂದ್ರೆ 20 ಬಾರಿ ಕೂಡ ನೀವು ಮಾಡ್ಬೋದ್ರಿ ಇದನ್ನು. ಈಗ ನೀವು ಒಂದೊಂದು ಪಾದನ ಹಿಂದೆ ಮುಂದೆ ಏನು ತೊಗೊಂಡ್ರಲ್ಲ ಅದೇ ರೀತಿ ಎರಡೂ ಪಾದಗಳನ್ನು ಹಿಂದೆ ಮುಂದೆ ತಗೊಳ್ಳೋದು, ಎರಡು ಒಮ್ಮೆ. ಸೊ ಈಗೆಲ್ಲ ಫಸ್ಟ್ ಈ ರೀತಿ ಕಾಲಿಟ್ಕೋರಿ, ನಿಮ್ಮ ಕಡೆ ತಗೋರಿ ಬೆರಳುಗಳನ್ನು. ಉಸಿರು ತಗೋರಿಲ್ಲೇ, ಉಸಿರು ಬಿಡ್ತಾ ಪಾದನ ಮುಂದೆ ಸ್ಟ್ರೆಚ್ ಮಾಡಿರಿ. ಮತ್ತೆ ಉಸಿರು ತಗೋತಾ ಪಾದನ ಹಿಂದೆ ಸ್ಟ್ರೆಚ್ ಮಾಡಿರಿ. ಉಸಿರು ಬಿಡ್ತಾ ಮುಂದೆ, ಉಸಿರು ತಗೋತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ ಸ್ಟ್ರೆಚ್ ಮಾಡಿರಿ. ಉಸಿರು ತಗೋತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ ಸ್ಟ್ರೆಚ್ ಮಾಡ್ತೀರಿ. ಸೊ ಈ ರೀತಿ ಒಂದು 15ರಿಂದ 20 ಬಾರಿ ಮಾಡಿರಿ. ಸೊ ನೆಕ್ಸ್ಟ್ ಏನು ಮಾಡ್ತೀರಂತಂದ್ರೆ ಈ ರೀತಿ ಮುಂದೆ ಸ್ಟ್ರೆಚ್ ಮಾಡಿದಾಗ, ಪಾದ ಮುಂದೆ ಸ್ಟ್ರೆಚ್ ಮಾಡಿದಾಗ ಸೊ ಎಲ್ಲಿ ಪೇನ್ ಅನ್ಸಕತ್ತೈತಿ, ಎಲ್ಲಿ ಜಗ್ದಂಗೆ ಅನ್ಸಕತ್ತೈತಿ ಅನ್ನೋದ್ರ ಕಡೆ ಗಮನ ಹರಿಸ್ರಿ. ಕೆಲವೊಂದು 5 ಸೆಕೆಂಡು 10 ಸೆಕೆಂಡ್ ಇರ್ರಿ, ಇದ್ರಾಗ ಗಮನ ಹರಿಸ್ರಿ. ಮತ್ತು ನೆಕ್ಸ್ಟು ಅದೇ ರೀತಿ ಪಾದಗಳನ್ನು ಹಿಂದೆ ಸ್ಟ್ರೆಚ್ ಮಾಡ್ರಿ ಇಲ್ಲಿ. ಸೊ ಇಲ್ಲೇನು ಅನ್ಸಕತ್ತೆ ಅದ್ರ ಕಡೆ ಗಮನ ಹರಿಸ್ರಿ. ಈ ರೀತಿ 15ರಿಂದ 20 ಬಾರಿ ಮಾಡ್ತೀನಿ. ಸೊ ನೆಕ್ಸ್ಟ್ ಮತ್ತೆ ಎರಡು ಪಾದಗಳನ್ನು ಜೋಡಿಸ್ಕೊಂಡು ಈಗ ರೊಟೇಷನ್ ಮಾಡೋಣ್ರಿ. ಫಸ್ಟ್ ಉಸಿರು ತಗೋರಿಲ್ಲೇ, ಉಸಿರು ಬಿಡ್ತಾ ಈ ರೀತಿ ರೊಟೇಷನ್. ಮತ್ತೆ ಉಸಿರು ತಗೊಳ್ಳೋದು, ಉಸಿರು ಬಿಡ್ತಾ ರೊಟೇಷನ್ ಮಾಡ್ತೀರಿ. ಎರಡೂ ಪಾದಗಳನ್ನು ಒಮ್ಮೆ ಮಾಡಿರಿ. ಉಸಿರು ತಗೊಳ್ಳೋದು, ಉಸಿರನ್ನು ಹೊರಗೆ ಹಾಕೋದು, ಉಸಿರು ತಗೊಳ್ಳೋದು, ಉಸಿರನ್ನು ಹೊರಗೆ ಹಾಕೋದು. ಉಸಿರಾಟದ ಜೊತೆಗೇನ ವ್ಯಾಯಾಮಗಳನ್ನು ಮಾಡಿರಿ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀರಂತಂದ್ರೆ ಈಗ ಎಡದಿಂದ ಬಲಕ್ಕೆ ನಾವು ರೊಟೇಷನ್ ಮಾಡಿದ್ವಿ, ಕ್ಲಾಕ್ ವೈಸ್ ಮಾಡಿದ್ವಿ. ಈಗ ಆ್ಯಂಟಿ ಕ್ಲಾಕ್ ವೈಸ್ ಇಲ್ಲಿ ಕೂಡ ಉಸಿರಾಟದ ಜೊತೆಗೇನೆ ಮಾಡಿರಿ. ಈಗ
ಎಡದಿಂದ ಬಲಕ್ಕೆ ಒಂದು 15 ಬಾರಿ ಮಾಡಿದ್ರಿ ಅಂತಂದ್ರೆ ಬಲದಿಂದ ಎಡಕ್ಕೆ ಕೂಡ ಒಂದು 15 ಬಾರಿ ಮಾಡ್ರಿ. ಅಥವಾ 20 ಬಾರಿ ಮಾಡಿದ್ರೆ 20 ಬಾರಿ ಮಾಡ್ರಿ. ಇಲ್ಲ 10 ಬಾರಿ ಮಾಡಕ್ ಸಾಧ್ಯ ಆಕತ್ತಪ್ಪ ನನ್ಗೆ 10 ಬಾರಿ ಮಾಡ್ರಿ. ಸೊ ಫಸ್ಟ್ ನಿಮ್ಗೆ ಒಟ್ಟ ಆಗ್ತಾನೆ ಇಲ್ಲ ಆದ್ರೂ ನಾನು ಮಾಡಬೇಕು ಪ್ರಯತ್ನ ಮಾಡ್ತೇನೆ ಅಂತಂದ್ರೆ ಸೊ ಫಸ್ಟ್ ನೀವು 5 ಬಾರಿ ಮಾಡ್ರಿ, ಮತ್ತೆ ನೆಕ್ಸ್ಟ್ ಡೇ 10 ಬಾರಿ ಮಾಡ್ರಿ. ಹಿಂಗೆ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ರಿ, ಕೌಂಟ್ಗಳನ್ನು ಇನ್ಕ್ರೀಸ್ ಮಾಡ್ಕೊಂತ ಹೋಗ್ರಿ. ಈ ರೀತಿ ಮಾಡ್ತೀರಿ. ಸೊ ನೆಕ್ಸ್ಟ್ ಏನೈತಲ್ಲ, ಬಲಪಾದವನ್ನು ಬಲಪಾದವನ್ನು ಫೋಲ್ಡ್ ಮಾಡ್ಕೊರಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೊ ಇಲ್ಲಿ ತೊಡೆ ಭಾಗಕ್ಕೆ ಏನು ಫೋಲ್ಡ್ ಮಾಡಿಲ್ಲ ಸೊ ಅಲ್ಲೇ ಇಲ್ಲಿ ತೊಗೊಳಕ್ಕೆ ಹೋಗ್ಬೇಡ್ರಿ, ಕೈನ ಇಲ್ಲಿ ತಗೋರಿ ಮೇಲೆ. ತೊಡೆ ಭಾಗಕ್ಕೆ ಕೈಗಳನ್ನ ಇಂಟರ್ಲಾಕ್ ಮಾಡ್ಕೋರಿ. ಸೊ ಸೀದಾ ಕೂತ್ಕೋರಿ. ಸೊ ನೆಕ್ಸ್ಟ್ ಇಲ್ಲೇ ಪಾದನ ಏನೈತಲ್ಲ ಈ ರೀತಿ ಕೆಳಗೆ ತಗೋರಿ. ತೋರಿಸ್ತೀನಿ ನೋಡ್ರಿ, ಈ ರೀತಿ ಹಿಂಗೆ ಕೆಳಗೆ ತೊಗೊಂಡಿರಿ. ಇದನ್ನು ಸೊ ಇಲ್ಲಿ ಕೆಳಗೆ ಪಾದ ಈ ರೀತಿ ಕೆಳಗೆ ತೊಗೊಂಡು ಸೊ ಇಲ್ಲಿ ಉಸಿರು ತಗೋತಾ ಕಾಲನ್ನು ನಿಧಾನವಾಗಿ ಮೇಲೆ ತಗೋರಿ ಈ ರೀತಿ. ಆಮೇಲೆ ಉಸಿರು ಬಿಡ್ತಾ ನಿಧಾನವಾಗಿ ಕಾಲನ್ನು ಕೆಳಗಿಳಿಸಿರಿ. ಮತ್ತೆ ಉಸಿರು ತಗೋತಾ ಕಾಲ ಮೇಲೆ ಈ ರೀತಿ. ಸೊ ಇದ್ರ ಮೇಲೆ ಪ್ರೆಷರ್ ಬೀಳಾಕತ್ತೈತಿ, ಏನು ಅನ್ಸಕತ್ತೈತಿ ಇಲ್ಲಿ ಅದ್ರ ಕಡೆ ಗಮನ ಕೊಡ್ರಿ. ನೆಕ್ಸ್ಟ್ ಉಸಿರು ಬಿಡ್ತಾ ಡೌನ್. ಇದೇ ರೀತಿ ಇದನ್ನು ಕೂಡ ಒಂದು 15 ಬಾರಿ ಮಾಡಿರಿ. ಸೊ ಎರಡೂ ಕಾಲು ಮಾಡಬೇಕು. ಮೊದಲು ಬಲಗಾಲನ್ನು ಮಾಡಿರಿ, ಆಮೇಲೆ ಎಡಗಾಲನ್ನು ಮಾಡಿರಿ. ಆಮೇಲೆ ಇನ್ನೊಂದು ಏನು ತಪ್ಪು ಮಾಡಬೇಡ್ರಿ ಅಂತಂದ್ರೆ ಸೊ ಕಾಲು ತೊಗೊಳಕತ್ತೀನಿ ಅಂತ ಹೇಳಿ ಹಿಂಗೆ ಮ್ಯಾಗ ಆಮೇಲೆ ಕಾಲು ಬಿಡಾಕತ್ತೀನಿ ಅಂತ ಹಿಂಗೆ ಕೆಳಗೆ ಈ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಬಾಡಿ ಮೂವ್ಮೆಂಟ್ ಬ್ಯಾಡ್ರಿ, ನಮ್ಗೆ ಓನ್ಲಿ ಕಾಲು ಮೂವ್ಮೆಂಟ್ ಅಷ್ಟೇ ಬೇಕಾಗೈತಿ. ಸೊ ಅದಕ್ಕೆ ಸೀದಾ ಕೂತ್ಕೊಳ್ಳೋದು, ಈ ರೀತಿ ಕಾಲನ್ನು ಮೇಲೆ ತಗೊಳ್ಳೋದು, ನಿಧಾನವಾಗಿ ಬಿಡ್ರಿ. ನಿಧಾನವಾಗಿ ಉಸಿರು ತಗೋತಾ ಕಾಲ ಮೇಲೆ ಎತ್ತಿರಿ, ನಿಧಾನವಾಗಿ ಕಾಲನ್ನು ಕೆಳಗಿಳಿಸ್ತೀರಿ. ಇಲ್ಲ ನನಗೆ ಈ ರೀತಿ ಇಷ್ಟೊಂದು ನನಗೆ ಎತ್ತಕ್ಕಾಗ್ತಾ ಇಲ್ಲ, ನನಗೆ ಮಂಡಿ ನೋವು ಭಾಳ ಐತಪ್ಪ ಅಂತಂದ್ರೆ ಸೊ ಫಸ್ಟ್ ದಿನ ನೀವು ಇಷ್ಟ ಸ್ಟಾರ್ಟ್ ಮಾಡಿರಿ. ಇಷ್ಟ ನಿಮ್ಗೆ ಸಾಧ್ಯ ಆಗತ್ತೈತ್ರಿ, ಇಷ್ಟ ಸ್ಟಾರ್ಟ್ ಮಾಡಿರಿ. ಉಸಿರು ತಗೋತಾ ಇಷ್ಟ ಕಾಲು ಎತ್ತತ್ತೀರಿ, ಇಷ್ಟ ಬಿಡ್ರಿ. ಸೊ ನೆಕ್ಸ್ಟ್ 1-2 ದಿವಸ ಆದಮೇಲೆ ಮತ್ತೆ ಸ್ವಲ್ಪ ಮೇಲೆ ಎತ್ತಕ್ಕೆ ಪ್ರಯತ್ನ ಮಾಡಿರಿ, ಮತ್ತೆ ನಿಧಾನವಾಗಿ ಬಿಡ್ರಿ. ಹಂಗೆ ಈ ರೀತಿ ಇಲ್ಲಿ ತನಕ ಎತ್ತೋಷ್ಟು ಪ್ರಯತ್ನ ಮಾಡ್ತಾ ಹೋಗ್ರಿ. ದಿನದಿಂದ ದಿನಕ್ಕೆ ಇನ್ಕ್ರೀಸ್ ಮಾಡ್ಕೊತ ಹೋಗ್ರಿ ಕಾಲು ಎತ್ತೋದನ್ನು. ಅವಾಗ ಮಂಡಿ ನೋವು ನಿಮಗೆ ಕಡಿಮೆ ಹಾಕ್ಕೊಂತ ಹೆಂಗೆ ನೀವು ಈ ರೀತಿ ಮಾಡ್ಕೊತ ಬರ್ತಿಲ್ಲ ಕಡಿಮೆ ಹಾಕ್ಕೊಂತ ಬಂದಂಗೆ ಸೊ ಇನ್ನೂ ನೀವು ಜಾಸ್ತಿ ಎತ್ತಬಹುದು. ಸೊ ಇದನ್ನು ಕೂಡ ಒಂದು 15 ಬಾರಿ ಮಾಡಿರಿ. ಈ ಕಾಲಿಂದ 15 ಬಾರಿ, ಈ ಕಾಲಿಂದ 15 ಬಾರಿ ಮಾಡಿರಿ. ಸೊ ನೆಕ್ಸ್ಟ್ ಒಂದು ವ್ಯಾಯಾಮದಾಗ ಸೊ ನೀವು ಒಂದು ಇಲ್ಲಿ ಕೆಳಗೆ ಒಂದು ಟಾವೆಲ್ ಆದರೂ ಇಟ್ಕೋರಿ, ಅಥವಾ ಇನ್ನೊಂದು ಎಕ್ಸ್ಟ್ರಾ ಮ್ಯಾಟ್ ಐತೆ ಅಂತಂದ್ರೆ ಮ್ಯಾಟ್ ಇಟ್ಕೊಂಡು ಈ ವ್ಯಾಯಾಮನ ಮಾಡಿರಿ. ಸೊ ನಾ ಮ್ಯಾಟ್ ತಗೋತೀನಿ. ಸೊ ಈ ರೀತಿ ಮ್ಯಾಟ್ ಇಟ್ಕೋರಿ ಅಥವಾ ಬೆಡ್ಶೀಟನ್ನ ಈ ರೌಂಡಾಗಿ ಫೋಲ್ಡ್ ಮಾಡಿ ಇಟ್ಕೋರಿ. ಅಥವಾ ಈ ರೀತಿ ತೆಳ್ಳಗೆ ದಿಂಬು ಐತಪ್ಪ ಅಂತಂದ್ರೆ ದಿಂಬು ತೊಗೋಬೋದು. ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ರಿ ಅಂತಂದ್ರೆ ಇದ್ರ ಕೆಳಗೆ ಮ್ಯಾಟನ್ನು ಇಟ್ಕೋರಿ. ಸ್ವಲ್ಪ ಕಾಲು ಅಗಲು ಮಾಡ್ಕೋರಿ. ಇಲ್ಲೇ ಸ್ವಲ್ಪ ಕಾಲು ಅಗಲು ಮಾಡಿಕೊಂಡು ಸೀದಾ ಕೂತ್ಕೋರಿ, ಅಥವಾ ಕೈ ಬಾಜುಕ್ಕೆ ಇಟ್ಕೋಬೋದು, ಅದ್ರ ಹಿಂದೆ ಇಟ್ಕೋರಿ. ಸೊ ನೆಕ್ಸ್ಟ್ ಇಲ್ಲೇ ಉಸಿರು ತಗೋತಾ ಕಾಲನ್ನು ಇಷ್ಟೇ ಎತ್ತಿರಿ. ಸೊ ಇದ್ರ ಮೇಲೆ ಭಾರ ಬೀಳಾಕತ್ತೈತಿ, ಅಬ್ಸರ್ವ್ ಮಾಡ್ಕೋರಿ. ಸೊ ಇಲ್ಲೆಲ್ಲ ಸ್ಟ್ರೆಚ್ ಅನ್ಸಾಕತ್ತೈತಿ, ಅಬ್ಸರ್ವ್ ಮಾಡ್ಕೋರಿ. ನಿಧಾನವಾಗಿ ಉಸಿರು ಬಿಡ್ತಾ ಕಾಲನ್ನು ಕೆಳಗೆ ಬಿಡ್ರಿ. ಮತ್ತೆ ಉಸಿರು ತಗೋತಾ ಕಾಲ ಮೇಲೆ ಈ ರೀತಿ ಉಸಿರು ಬಿಡ್ತಾ ಡೌನ್. ಅದೇ ರೀತಿ ಈ ಕಾಲನ್ನು ಮಾಡ್ತೀರಿ. ಈ ಕಾಲ 10 ಬಾರಿ ಮಾಡಿರಿ. ಸೊ ನೆಕ್ಸ್ಟ್ ಈ ಕಾಲಿಂದ ಉಸಿರು ತಗೋತಾ ಕಾಲ ಮೇಲೆ ಉಸಿರು ಬಿಡ್ತಾ ಡೌನ್. ನಿಧಾನವಾಗಿ ಮಾಡಿರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಉಸಿರು ತಗೋತಾ ಕಾಲ ಮೇಲೆ ಉಸಿರು ಬಿಡ್ತಾ ಡೌನ್. ಸೊ ನೆಕ್ಸ್ಟ್ ಈ ಒಂದೊಂದು ಕಾಲಿಂದ 10 ಬಾರಿ ಮಾಡಿದ್ಮೇಲೆ ಈಗ ಎರಡೂ ಕಾಲಿಂದ 10 ಬಾರಿ ಮಾಡ್ತೀರಿ. ಸೊ ಸೀದಾ ಕೂತ್ಕೋರಿ, ಮುಕ್ತಾಗಿ ನಗು ಇರಲಿರಿ. ಸೊ ನೆಕ್ಸ್ಟ್ ಈ ರೀತಿ ಕಾಲಿಟ್ಕೋತೀರಿ. ಈಗ ಉಸಿರು ತಗೋತಾ ಎರಡು ಕಾಲ ಮೇಲೆ ಉಸಿರು ಬಿಡ್ತಾ ಡೌನ್. ಉಸಿರು ತಗೋತಾ ಕಾಲ ಮೇಲೆ ಉಸಿರು ಬಿಡ್ತಾ ಡೌನ್. ಕಾಲು ತಗೊಳ್ಳೋ ಮುಂದೆ ಕಾಲು ಇಳಿಸೋ ಮುಂದೆ ನಿಧಾನವಾಗಿ ಮಾಡಿರಿ. ಇಲ್ಲಿ ಕೂಡ 10 ಬಾರಿ ಮಾಡ್ತೀವಿ ಇದನ್ನು. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಏನು ಮಾಡ್ತೀರಿ ಅಂತಂದ್ರೆ ಸೀದಾ ಕೂತ್ಕೊಂಡಿರ್ತೀರಿ, ಸ್ವಲ್ಪ ಕಾಲಗಳು ಮಾಡಿರಲಿ. ಸೊ ನೆಕ್ಸ್ಟ್ ಇದು ಸಾಧ್ಯ ಆದ ಮಾಡಿರಿ, ಅಥವಾ ಇದನ್ನ ಸ್ಕಿಪ್ ಮಾಡ್ಬೋದ್ರಿ ನೀವು. ಸೊ ನೆಕ್ಸ್ಟ್ ಈ ಕಾಲನ್ನು ಈ ರೀತಿ ಎಳ್ಕೊತೀರಿ, ಹೊರಗೆ ಮುಖವಾಗಿ ಎಳ್ಕೋರಿ, ಆಮೇಲೆ ಬಿಡ್ತೀರಿ. ನೋಡ್ರಿ ಸಹಜವಾದ ಉಸಿರಾಟದೊಂದಿಗೆ ಮಾಡಿರಿ. ಸೊ ಇಲ್ಲಿ ತೊಗೊಳಕ್ಕೆ ಹೋಗ್ಬೇಡ್ರಿ, ಇಲ್ಲಿ ಹೊರಗೆ ಬರಬೇಕು. ಈ ರೀತಿ ಇದನ್ನು 10 ಬಾರಿ ಮಾಡಿರಿ. ಈ ಕಾಲು 10 ಆದಮೇಲೆ ಈ ಕಾಲನ್ನ 10 ಈ ರೀತಿ ತಗೋರಿ. ಹಿಂಗೆ ತೊಗೊಳಕ್ಕೆ ಹೋಗ್ಬೇಡ್ರಿ, ಸೈಡ್ದಾಗ ತಗೋರಿ ಕಾಲನ್ನು.
ಇದನ್ನು ಯಾರಿಗೆ ಸಾಧ್ಯ ಆಕೈತೆ ಅವ್ರು ಮಾಡಿರಿ, ಸಾಧ್ಯ ಆಗ್ಲಾರ್ದವ್ರು ಸ್ಕಿಪ್ ಮಾಡಿರಿ. ಮೊದಲು ಏನು ತಿಳಿಸ್ಕೊಟ್ಟೇನಲ್ಲ ಅದನ್ನು ಮಾಡಿರಿ. ಪ್ರತಿದಿನ ಈ ವ್ಯಾಯಾಮಗಳನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡಿರಿ. ಕೇವಲ ಇದನ್ನು ಮಂಡಿ ನೋವು ಇರೋರಷ್ಟು ಅಂತ ಮಾಡ್ಬೇಕಂತ ಏನಿಲ್ಲ. ಸೊ ಮಂಡಿ ನೋವು ಇರಲಾರ್ದವರು ಕೂಡ ಈ ವ್ಯಾಯಾಮಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಸೊ ಮುಂದೆ ನಿಮ್ಗೆ ಮಂಡಿ ನೋವು ಬರೋದಿಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.